ಒಂದು ದೇವಿ ಒಂದು ರಾಜ್ಯವನ್ನು ಕಾಪಾಡಿದಳು ಮತ್ತು ಒಂದು ಕೋಟೆ ಇನ್ನೂ ಮೌನವಾಗಿ ನಿಂತಿದೆ. ನಾನು ಹೇಳಿದರೆ ನಂಬ್ತೀರಾ? ಕರ್ನಾಟಕದಲ್ಲಿ ಒಂದು ಸ್ಥಳ ಇದೆ, ಅಲ್ಲಿ ಒಂದು ದೇವಿ ಸಂಪೂರ್ಣ ರಾಜ್ಯವನ್ನು ರಕ್ಷಿಸಿದ್ದಳು ಅಂತ. ಮತ್ತು ಅದೇ ಸ್ಥಳದ ಹತ್ತಿರ ಒಂದು ಕೋಟೆ ಇದೆ, ಅದು ಯುದ್ಧಗಳ ರಹಸ್ಯಗಳನ್ನು ಇನ್ನೂ ಹೇಳದೇ ಉಳಿಸಿಕೊಂಡಿದೆ. ನೀವು ಇನ್ನೂ ಪ್ರದಕ್ಷಿಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹಲವಾರು ಕ್ಷೇತ್ರಗಳ ಪ್ರದಕ್ಷಿಣೆಯನ್ನು ಒಟ್ಟಾಗಿ ಮಾಡೋಣ. ಬಾದಾಮಿ ಹತ್ತಿರ ಇರುವ ಪವಿತ್ರವಾದ ಬನಶಂಕರಿ ದೇವಸ್ಥಾನ. ಇದು ಕೇವಲ ದೇವಸ್ಥಾನ ಅಲ್ಲ, ಭಕ್ತಿ, ಶಕ್ತಿ ಮತ್ತು ರಕ್ಷಣೆಯ ಕಥೆ. ಹಳೆಯ ಕಾಲದಲ್ಲಿ ಈ ಪ್ರದೇಶದಲ್ಲಿ ಭಯ, ಕಷ್ಟ, ಕತ್ತಲೆ ತುಂಬಿಕೊಂಡಿತ್ತು. ಜನರು ಸಂಕಷ್ಟದಲ್ಲಿ ಬದುಕುತ್ತಿದ್ದರು. ಆ ಸಮಯದಲ್ಲಿ ತಾಯಿ ಬನಶಂಕರಿ ದೇವಿಯು ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಜನರನ್ನು ಕಾಪಾಡಿದ್ದಳು ಎಂದು ನಂಬಲಾಗಿದೆ. ಅವಳು ಅರಮನೆಗಳಲ್ಲಿ ಇರಲಿಲ್ಲ, ಬದಲಾಗಿ ಅರಣ್ಯದಲ್ಲಿ ಇದ್ದಳು. ಅದಕ್ಕಾಗಿ ಅವಳನ್ನು ಬನಶಂಕರಿ ಎನ್ನುತ್ತಾರೆ. ಬನಶಂಕರಿ ಎಂದರೆ ಅರಣ್ಯ ದೇವಿ ಎಂದರ್ಥ. ಇಂದಿಗೂ ದೀಪೋತ್ಸವದಲ್ಲಿ ಸಾವಿರಾರು ದೀಪಗಳು ಬೆಳಗುತ್ತವೆ ಮತ್ತು ಜನರು ನಂಬುತ್ತಾರೆ, ಇಲ್ಲಿ ಪ್ರಾರ್ಥಿಸಿದರೆ ಸಮಸ್ಯೆಗಳು ತಕ್ಷಣ ಹೋಗೋದಿಲ್ಲ, ಆದರೆ ಅದನ್ನು ಎದುರಿಸುವ ಶಕ್ತಿಯನ್ನು ಅಮ್ಮ ಕರುಣಿಸುತ್ತಾಳೆ ಎಂದು. ಅದೇ ಸ್ಥಳದ ಹತ್ತಿರ ಕೆಂಪು ಕಲ್ಲಿನ ಪರ್ವತಗಳ ಮೇಲೆ ಎದ್ದು ನಿಂತಿರುವ ಬಾದಾಮಿಯ ಅತ್ಯದ್ಭುತ ಕೋಟೆ. ಇದನ್ನು ಚಾಲುಕ್ಯರ ವಂಶಸ್ಥರು ನಿರ್ಮಿಸಿದ್ದಾರೆ. ಈ ಅದ್ಭುತ ಕೋಟೆಯು ಯುದ್ಧಗಳನ್ನು ನೋಡಿದೆ, ಜಯಗಳನ್ನು ನೋಡಿದೆ, ತ್ಯಾಗಗಳನ್ನು ನೋಡಿದೆ. ಅಂದಿನ ಕಾಲದ ಯೋಧರು ತಮ್ಮ ನೆಲವನ್ನು ರಕ್ಷಿಸಲು ಪ್ರಾಣವನ್ನು ಒತ್ತೆ ಇಟ್ಟು ಸಿದ್ಧರಾಗುತ್ತಿದ್ದರು. ಕೈಯಲ್ಲಿ ಕತ್ತಿ, ಹೃದಯದಲ್ಲಿ ಧೈರ್ಯ, ಮನಸ್ಸಿನಲ್ಲಿ ಒಂದೇ ಸಂಕಲ್ಪ, ಈ ನೆಲ ನಮ್ಮದು, ಇದರ ರಕ್ಷಣೆಯ ಹೊಣೆ ನಮ್ಮ ಜನ್ಮಸಿದ್ಧ ಹಕ್ಕು ಎಂಬುದು. ಆ ಮೆಟ್ಟಿಲುಗಳು ಕೇವಲ ಕಲ್ಲುಗಳಲ್ಲ, ಅವು ಸಾವಿರಾರು ಯೋಧರ ಹೆಜ್ಜೆ ಗುರುತುಗಳು. ಪ್ರತಿ ಹೆಜ್ಜೆಯಲ್ಲೂ ಒಂದೊಂದು ಯುದ್ಧದ ನೆನಪು. ಮೇಲಕ್ಕೆ ಹೋದಾಗ ಗಾಳಿ ಬದಲಾಗುತ್ತದೆ, ನಿಶ್ಶಬ್ದ ಹೆಚ್ಚಾಗುತ್ತದೆ ಮತ್ತು ಅಲ್ಲಿ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ಒಂದು ಅದ್ಭುತ ದೃಶ್ಯ. ಅದುವೇ ಅಗಸ್ತ್ಯ ಕೆರೆ. ಅದು ಕೇವಲ ನೀರಲ್ಲ, ಅದು ಕನ್ನಡಿಯಂತೆ ಇತಿಹಾಸವನ್ನು ತೋರಿಸುತ್ತದೆ. ಕೆರೆಯ ಸುತ್ತಲೂ ನಿಂತಿರುವ ದೇವಾಲಯಗಳು, ಕಲ್ಲಿನೊಳಗೆ ಕೆತ್ತಿದ ಅದ್ಭುತ ಶಿಲ್ಪಗಳು, ಅವು ಕೇವಲ ದೇವಾಲಯಗಳಲ್ಲ, ಅವು ಕಾಲವನ್ನು ಮೀರಿ ನಿಂತಿರುವ ಸಾಕ್ಷಿಗಳು. ಒಟ್ಟಾರೆ ಹೇಳುವುದಾದರೆ, ಈ ಕೋಟೆ ಕೇವಲ ರಕ್ಷಣೆಗೆ ಅಲ್ಲ, ಈ ಕೆರೆ ಕೇವಲ ಸೌಂದರ್ಯಕ್ಕೆ ಅಲ್ಲ, ಈ ದೇವಾಲಯಗಳು ಕೇವಲ ಪೂಜೆಗೆ ಅಲ್ಲ, ಇವೆಲ್ಲ ಒಟ್ಟಿಗೆ ಒಂದು ಸಂದೇಶ ಹೇಳುತ್ತದೆ. ಅದೇನೆಂದರೆ, ಭಕ್ತಿ ಇದ್ದರೆ ಧೈರ್ಯ ಬರುತ್ತದೆ, ಧೈರ್ಯ ಇದ್ದರೆ ರಕ್ಷಣೆಯು ಸಾಧ್ಯವಾಗುತ್ತದೆ. ಈ ಪವಿತ್ರ ಕ್ಷೇತ್ರದ ದರ್ಶನ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಪವಿತ್ರ ಕ್ಷೇತ್ರದ ದರ್ಶನದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.